ಶಕ್ತಿ ಅಗಾಂತರ ಹಾಗೂ ಅಗೋಚರ. ನಾವೆಲ್ಲ ವ್ರತ ಮಾಡ್ತಾ ಇರ್ತೀವಿ, ಒಂದು 3 ದಿವಸ ಕಷ್ಟ ಆಗುತ್ತೆ ತಣ್ಣೀರು ಉಯ್ಕೊಳ್ಳಿಕ್ಕೆ, 4ನೇ ದಿವಸದಲ್ಲಿ ಎಷ್ಟು ಆನಂದ ಆಗುತ್ತೆ. ಒಂದು ಚೊಂಬ ತಣ್ಣೀರು ಹಾಕಿದ ತಕ್ಷಣ ಬಿಸಿನೀರು ಹಾಕಿದಂಗಾಗುತ್ತೆ. ಹಾಗಾಗಿ ನಮ್ಮ ಮನಸ್ಸನ್ನ ತಿದ್ದುಕೊಂಡು ನಮ್ಮೊಳಗಿರುವಂತ ಆತ್ಮಕ್ಕೆ ಚೇತನದಿಂದ ಚೈತನ್ಯ ಕೊಡ್ಕೊಳ್ಳಿಕ್ಕೋಸ್ಕರ ಈ ವ್ರತ ಒಳ್ಳೆಯ. ಹಾಗಾಗಿ 18 ಮೆಟ್ಟಿಲಿನ ಒಂದು ಕಟ್ಟಳೆಯನ್ನ ಭಗವಂತ ಸೃಷ್ಟಿ ಮಾಡಿದ್ದಾರೆ. 18 ಮೆಟ್ಟಿಲು ಅಂತಂದ್ರೆ ಪವಿತ್ರವಾದ ಮೆಟ್ಟಿಲು. ಅಲ್ಲಿ ಪಂಚೇಂದ್ರಿಯಗಳು, ಅಷ್ಟರಾಗಗಳು, ತ್ರಿಗುಣಗಳು ಹಾಗೂ ವಿದ್ಯೆ ರೀತಿ ಇದೆ. ಇದನ್ನೆಲ್ಲ ದಾಟಿ ಹೋದಾಗ ನಮಗೆ ಮುಕ್ತಿ ಸಿಗುತ್ತೆ. ಅದೇ ತತ್ವವನ್ನು ಸಿಗ್ತದೆ. ಹಾಗಾಗಿ ನಾವು ಶಬರಿಮಲೆಗೆ ಹೋಗಿ ಬಂದರೂ ಸಮೇತ ನಾವು ಅಂತರ್ಜ್ಞಾನದಲ್ಲಿ ಇರಬೇಕು. ಅಂತರ್ಜ್ಞಾನ ಅಂತಂದ್ರೆ ಪ್ರತಿದಿನ ನಾವೇನು ಊಟ ಮಾಡ್ತೀವಿ, ಮಧ್ಯಾಹ್ನ ಪ್ರಸಾದ ಮಾಡ್ತೀವಿ, ಬೆಳಿಗ್ಗೆ ನಾಷ್ಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿನೂ ಊಟ ಮಾಡ್ತೀವಿ. ಅದೇ ರೀತಿ 1 ಗಂಟೆ ನೀವು ನಿಮ್ಮ ಮನಸ್ಸನ್ನು ಕದಲಿಸ್ತದೆ, ಏಕಾಗ್ರತೆ ಮಾಡಿ ನೋಡಿ. ಇಲ್ಲ ಶಬರಿಮಲೆಗೆ ಸೀದಾ ಹೋಗಿ ನಿಮ್ಮ ಮನಸ್ಸನ್ನ ತಗೊಂಡು ನಿಮ್ಮ ಮನಸ್ಸು ಶಬರಿಮಲೆಗೆ ಹೋಗಿ ಆ ವಿಗ್ರಹದಲ್ಲಿ ನಿಮ್ಮ ಮನಸ್ಸನ್ನು ನಿಲ್ಲಿಸಿ ಪ್ರತಿ ದಿನ 1 ತಾಸು ನೀವು ಮೆಡಿಟೇಷನ್ ಧ್ಯಾನ ಮಾಡಿ. ಇಲ್ಲ ನೀವು ಯಾವುದಾದ್ರೂ ಶಿವನ ಕ್ಷೇತ್ರಕ್ಕೆ ಹೋಗಿದ್ರೆ ಆ ಶಿವನ ಕ್ಷೇತ್ರಕ್ಕೆ ಹೋಗಿ ಆ ಶಿವಲಿಂಗವನ್ನು ನಿಮ್ಮ ಮನಸ್ಸು ಬಿಟ್ಟುಕೊಳ್ಳಿ, ಏಕಾಗ್ರತೆ ಮಾಡಿ. ನಿಮ್ಮಲ್ಲೇ ಒಂದು ದಿವ್ಯಾನಂದ, ಪರಮಾನಂದ, ಬ್ರಹ್ಮಾನಂದ ನಿಮ್ಮಲ್ಲೇ ಉಂಟಾಗುತ್ತೆ. ಎಷ್ಟು ಆನಂದಮಯರಾಗ್ತೀರಿ ಅಂತಂದ್ರೆ ಬಹಳ ಆನಂದಮಯರಾಗ್ತೀರಿ. ಅದೇ ಸಾಧನೆ. ಆ ಸಾಧನೆ ಮಾಡ್ತಾ 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 ಈ ಆತ್ಮ ಪರಮಾತ್ಮನಾಗಬೇಕು. ಮತ್ತೆ ಪುನರಪಿ ಜನನ ಪುನರಪಿ ಮರಣ ಅಂತ ಇಲ್ಲಿ ಬರಬಾರದು. ಹಾಗಾಗಿ ಈ 18 ವರ್ಷ ಏನು ಶಬರಿಮಲೆಗೆ ಯಾತ್ರೆ ಮಾಡ್ತಾರೆ ಅದು ಬಹಳ ಕಠಿಣ. ಆ ಯೋಗ ಇದ್ರೆ ಮಾತ್ರ ಅವರು 18 ವರ್ಷಗಳ ಕಾಲ ಶಬರಿಮಲೆ ಯಾತ್ರೆ ಮಾಡ್ತಾರೆ. ಈಗ ನಮ್ಮ ಗಿಣಿಗೇರಿ, ಇದು ಗಿಣಿಗೇರಿ 2ನೇ ಸಲ ಬರ್ತಾ ಇರೋದು. ನಾವು 12 ವರ್ಷ ಹಿಂದೆಗಡೆ ಒಂದ್ಸಲಿ ಬಂದಿದ್ದೆ. ಈ ಸಲ ನಿಮ್ಮ ಬಾಕ್ಸ್ ಎಲ್ಲ ಚೆನ್ನಾಗಿಲ್ಲ. ಇಲ್ಲ ಅಂತಂದ್ರೆ ನಿಮ್ಮನ್ನ ಇಷ್ಟು ಆಟ ಆಡಿಸ್ಬಿಡ್ತಿದ್ದೆ. ಇವತ್ತು ಆನಂದಭರಿತವಾಗಿ ಮಾಡ್ತಿದ್ದೆ. ಯಾಕೆಂತಂದ್ರೆ ನಮಗೆ ಸೌಂಡ್ ಬಾಕ್ಸ್ ಬಹಳ ಮೇನ್. ಸೌಂಡ್ ಬಾಕ್ಸ್ ಚೆನ್ನಾಗಿದೆ, ಮಿಕ್ಸರ್ ಚೆನ್ನಾಗಿದೆ. ನಮ್ಮ ವಯಸ್ಸೆಲ್ಲ ಹೋಗ್ಬಿಡ್ತದೆ. ಶಬರಿಮಲೆಯಲ್ಲೂ ಸಮೇತ ನಾವು ಪ್ರೋಗ್ರಾಮ್ ಮಾಡ್ತೀವಿ. ನಾವು ಬಾಕ್ಸ್ ಇಲ್ಲಿಂದಲೇ ತಗೊಂಡು ಹೋಗ್ತೀವಿ ಕಾರಲ್ಲಿ. ಯಾಕೆ ಅಲ್ಲಿ ಬಾಕ್ಸ್ ಬಹಳ ಚೆನ್ನಾಗಿರೋದಿಲ್ಲ ಅಂತ. ಶಬರಿಮಲೆ ಸನ್ನಿಧಾನದಲ್ಲಿ ಈ ವರ್ಷ 3ನೇ ವರ್ಷ ಪ್ರೋಗ್ರಾಮ್ ಅಯ್ಯಪ್ಪನೇ ಕೊಡ್ತಾ ಇದ್ದಾರೆ ಗುರುಗಳಿಗೆ. ಹಾಗಾಗಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ, ನಮ್ಮ ಕರ್ನಾಟಕಕ್ಕೆ ಇದು 3ನೇ ಬಾರಿ ಸಿಗ್ತಾ ಇರೋದು. ಹಾಗಾಗಿ ಈ 18 ವರ್ಷಗಳ ಕಾಲ ಗಿಣಿಗೇರಿಯಲ್ಲಿ 2 ಸ್ವಾಮಿಗಳಿಗೆ 18 ವರ್ಷ ಆಗಿದ್ದಾರೆ. ಅವರು ಮಹಾಶ್ರೇಷ್ಠರು. ಸಣ್ಣ ವಿಷಯ ಎಲ್ಲ 18 ವರ್ಷ ಶಬರಿಮಲೆ ಯಾತ್ರೆ ಮಾಡೋದು. 1 ವರ್ಷ ಮಾಡ್ತಾರೆ, 2 ವರ್ಷ ಮಾಡ್ತಾರೆ, 3ನೇ ವರ್ಷ ಮಾಡ್ತಾರೆ. 1ನೇ ವರ್ಷ ಕನ್ನಿಸ್ವಾಮಿ ಆ ಅಯ್ಯಪ್ಪನಿಗೋಸ್ಕರ ಶಬರಿಮಲೆಗೆ ಹೋಗ್ತಾರೆ. 2ನೇ ವರ್ಷ ಬೇಡಿಕೆ ಇಡ್ಲಿಕ್ಕೆ ಹೋಗ್ತಾರೆ. 3ನೇ ವರ್ಷ ಬೇಡಿಕೆಯನ್ನ ತಗೊಂಡ್ಬರ್ಲಿಕ್ಕೆ ಹೋಗ್ತಾರೆ. ಅಯ್ಯಪ್ಪನ ವರ ಆಗಿದೆ. ಅಯ್ಯಪ್ಪ ನಮಗೆ 100 ವರ್ಷಕ್ಕಿಂತ ಮೇಲೆ ಏನು ಆಯುಷ್ಯ ಕೊಡೋಂಗಿಲ್ಲ. ಅದು ಪ್ರಕೃತಿ ಬರೆದಿಟ್ಟ ವಿಧಿ ಧರ್ಮ. ಆದ್ರೆ ಐಶ್ವರ್ಯ ಎಲ್ಲ ಕೊಡ್ತಾನೆ, ಅಷ್ಟ ಐಶ್ವರ್ಯ. ಮತ್ತೆ ಅಯ್ಯಪ್ಪ ಉಳಿಯೋದು ಎಲ್ಲ ರೌಡಿಗಳಿಗೆ, ಕಳ್ಳರಿಗೆ ಬಹಳ ಉಳಿತಾವ, ದರೋಡೆಕೋರರಿಗೆ ಉಳಿತಾವ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ದಯವಿಟ್ಟು ಬೇಜಾರಾಗಬೇಕು. ನಾನು ನೋಡಿದ್ದೇನೆ. ಇದು 41ನೇ ವರ್ಷ ಶಬರಿಮಲೆ ಯಾತ್ರೆ ನಾವು ಮಾಡ್ತಾ ಇರೋದು. ಈ 41 ವರ್ಷದಲ್ಲಿ ನಾನು ಎಲ್ಲ ನೋಡಿದ್ದೀನಿ. ಭಗವಂತನ ಆಟ ಇದೆ ಅಂತ ಜೇಸುದಾಸ್ ಅವರು ಆಡಿದಾರಲ್ಲ, ಏನು ಇದು ಹುಡುಗ ಆಟ, ನೀವು ಕೇಳಿದಿರಿ ಈ ಆಟ. ಅದೇ ರೀತಿ ನಮ್ಮ ಅಯ್ಯಪ್ಪ ಹುಡುಗ ಆಟ ಆಡ್ತಾ ಇದ್ದಾನೆ. ಅವನು ಉಳಿಯೋದೇ ಕಳ್ಳರಿಗೆ, ಸುಳ್ಳರಿಗೆ, ಆಮೇಲೆ ಈ ಸಾಲಾಗೆಲ್ಲ ಮಾಡಿರ್ತಾರೆ ನೋಡ್ರಿ ಅವರಿಗೆ, ಆಮೇಲೆ ಸರಾಯಿ ಕುಡುಕರಿಗೆ ಅವ್ರನ್ನ ಬಿಡಿಸ್ಲಿಕ್ಕೋಸ್ಕರ. ಅವ್ರನ್ನ ಮತ್ತೆ ಶಬರಿಮಲೆಗೆ ಹೋಗಿ ಬಂದ ತಕ್ಷಣ ಬಿಡಿಸ್ತಾನ, ಬಿಡಿಸಿ ಆರಾಮ್ ಮಾಡ್ತಾನೆ, ಚೆನ್ನಾಗಿಟ್ಟಿರ್ತಾನೆ. ನೀನು ಕುಡಿದು ಬಂದ್ಬಿಟ್ಟಿದ್ಯಾ, ಅಲ್ಲಿ ಕೂತ್ಕೋ, ಅಲ್ಲೇ ಆರಾಮಾಗಿ ಇನ್ನೊಂದು 2 ಕ್ವಾರ್ಟರ್ ಕೊಡು ಅಲ್ಲೇ. ಹಾಗಾಗಿ ಈ ಅಯ್ಯಪ್ಪನ